ನಮಸ್ಕಾರ ಸ್ನೇಹಿತರೆ. ಹಸ್ತರೇಖೆಯ ಮೂಲಕ ನಿಮ್ಮ ಇಷ್ಟ ದೇವರು ಯಾರು ಅಂತ ತಿಳಿಯಿರಿ. ಇವರ ಪೂಜೆಯಿಂದ ನಿಮ್ಮ ಮನಸ್ಸಿಚ್ಛೆಗಳು ಪೂರ್ತಿಯಾಗುತ್ತವೆ. ಹಾಗಾದರೆ ಬನ್ನಿ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ನಮ್ಮ ಭಾರತೀಯ ಪರಂಪರೆಯಲ್ಲಿ ದೇವನ ದೇವತೆಗಳಿಗೆ ಮುಖ್ಯವಾದ ಸ್ಥಾನವನ್ನು ನೀಡಲಾಗಿದೆ. ನಮ್ಮ ಶಾಸ್ತ್ರಗಳಲ್ಲಂತೂ ಎಲ್ಲ ದೇವನ ದೇವತೆಗಳ ಅಪಾರ ಮಹಿಮೆಯ ಬಗ್ಗೆ ವರ್ಣಿಸಿದ್ದಾರೆ. ಅನೇಕ ದೇವತೆಗಳು ಇರುವಂಥ ಈ ದೇಶದಲ್ಲಿ ಶಕ್ತಿ ಸ್ವರೂಪ ಭಗವಂತನನ್ನು ಪೂಜೆ ಮಾಡಿ ಸಮೃದ್ಧಿ, ಸಿರಿ ಸಂಪತ್ತು, ಧನ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಸ್ವಾರ್ಥ ಭಾವನೆ ಎಲ್ಲರಲ್ಲೂ ಇರುತ್ತೆ. ಆದರೆ ಇಷ್ಟೆಲ್ಲ ದೇವನ ದೇವತೆಗಳ ಮಧ್ಯೆ ಇವರ ಮನಸ್ಸಿಗೆ, ಭಾವನೆಗಳಿಗೆ ಯಾವ ದೇವರ ಹೋಲಿಕೆ ಆಗುತ್ತದೆ ಅನ್ನೋ ವಿಷಯ ಈ ಮನುಷ್ಯರಿಗೆ ಗೊತ್ತೇ ಆಗೋದಿಲ್ಲ. ಎಲ್ಲ ದೇವನ ದೇವತೆಗಳನ್ನು ಒಂದೇ ಸಮಾನವಾಗಿ ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿಯ ಒಳಗಡೆ ಒಂದೇ ದೇವನ ದೇವತೆಯ ಪ್ರಾಕೃತಿಕ ವಾಸ ಇರುತ್ತದೆ. ಯಾವ ವ್ಯಕ್ತಿಗೆ ಎಲ್ಲ ದೇವನ ದೇವತೆಗಳನ್ನು ಒಲಿಸಿಕೊಳ್ಳುವಂಥ ಸಾಮರ್ಥ್ಯ ಇರುತ್ತದೆಯೋ ಅಂಥವರು ಈ ಜಗತ್ತಿನಲ್ಲಿ ಪೂಜೆ ಮಾಡುವ ಅವಶ್ಯಕತೆಯೇ ಇಲ್ಲ. ಅವರು ಯಾವ ಪೂಜೆ ಪಾಠವನ್ನು ಮಾಡದೆ ಜಗತ್ತಿನಲ್ಲಿರುವಂಥ ಎಲ್ಲರ ಮೇಲೆ ಪ್ರೀತಿಯ ಭಾವನೆಯನ್ನು ಇಟ್ಟುಕೊಂಡು ಮುಕ್ತಿಯನ್ನು ಪಡೆದುಕೊಳ್ತಾರೆ. ಅದರಲ್ಲಿ ನಾವು ಒಬ್ಬ ಸಾಮಾನ್ಯವಾದ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವರಿಗೆ ತಮ್ಮ ಪ್ರಾಕೃತಿಯ ಅನುಸಾರವಾಗಿ ಯಾವುದಾದ್ರೂ ಒಬ್ಬ ದೇವನ ದೇವತೆಯ ಅವಶ್ಯಕತೆ ಇವರಲ್ಲಿ ಇರುತ್ತದೆ. ಇಂಥವರು ಆ ದೇವರ ನಾಮಸ್ಮರಣೆಯ ಮೂಲಕ ಜೀವನದಲ್ಲಿ ವಿಜಯವನ್ನು ಪಡೆದುಕೊಳ್ಳಬಹುದು. ಅಂದರೆ ವ್ಯಕ್ತಿಗಳು ತಮ್ಮೊಳಗೆ ಇರುವಂಥ ದೇವತೆಗಳ ಸ್ವಭಾವವನ್ನು ಕಂಡುಹಿಡಿಯೋದು ಇಂಪಾರ್ಟೆಂಟ್ ಇದೆ. ಸಾಮಾನ್ಯವಾಗಿ ನೀವು ನೋಡಿರಬಹುದು, ಕೆಲವರು ಶಿವಭಕ್ತರಾಗಿರ್ತಾರೆ, ಇವರಿಗೆ ಲಾಭ ಕೂಡ ಸಿಗ್ತಾ ಇರುತ್ತೆ. ಕೆಲವರು ರಾಮ ಭಕ್ತರಾಗಿರ್ತಾರೆ, ಆಂಜನೇಯ ಸ್ವಾಮಿಯ ಅಪಾರ ಕೃಪೆಯನ್ನು ಪಡೆದುಕೊಳ್ತಾ ಇರ್ತಾರೆ. ಇದೇ ರೀತಿಯಾಗಿ ಕೆಲವರು ದುರ್ಗಾ ಮಾತೆಯ ಆಶೀರ್ವಾದವನ್ನು ಪಡೆದುಕೊಂಡರೆ, ಕೆಲವರು ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆದುಕೊಳ್ತಾ ಇರ್ತಾರೆ. ಆದರೆ ಕೆಲವು ಜನರು ಅಲೆದಾಡ್ತಾ ಇರ್ತಾರೆ. ಈ ರೀತಿಯಾಗಿ ಅಲೆದಾಡುತ್ತಿರುವಂಥ ವ್ಯಕ್ತಿಗಳು ಯಾವುದಾದ್ರೂ ಯೋಗ್ಯ ಹಸ್ತಶಾಸ್ತ್ರೀಯ ಬಳಿ ಹೋದರೆ ಅವರಿಗೆ ಈ ಸಮಸ್ಯೆಯಿಂದ ಖಂಡಿತವಾಗಿ ಮುಕ್ತಿ ಸಿಗುತ್ತದೆ. ಹೌದು ಸ್ನೇಹಿತರೆ, ಅಂಗೈಯಲ್ಲಿರುವಂಥ ರೇಖೆಗಳು ಯಾವ ದೇವರನ್ನು ಪೂಜೆ ಮಾಡಿದ್ರೆ ನಿಮಗೆ ಲಾಭ ಸಿಗುತ್ತದೆ ಅನ್ನೋದನ್ನು ತೋರಿಸಿಕೊಡುತ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಹಸ್ತರೇಖೆಗಳ ಮೂಲಕ ಯಾವ ರೀತಿಯಾಗಿ ನಿಮ್ಮ ಇಷ್ಟ ದೇವರ ಬಗ್ಗೆ ತಿಳಿದುಕೊಳ್ಳಬಹುದಂತ ನೋಡೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಸ್ನೇಹಿತರೆ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ವಿಷಯ, ಒಂದು ವೇಳೆ ನೀವು ಹೆಣ್ಣು ಮಕ್ಕಳಾಗಿದ್ದರೆ ಎಡಗೈಯನ್ನು ನೋಡಿಕೊಳ್ಳಬೇಕು, ಗಂಡು ಮಕ್ಕಳಾಗಿದ್ದರೆ ಬಲಗೈಯನ್ನು ನೋಡಿಕೊಳ್ಳಿ. ಎಲ್ಲಕ್ಕಿಂತ ಮೊದಲು ಶನಿಯ ಬೆರಳು, ಒಂದು ವೇಳೆ ಅಂಗೈಯಲ್ಲಿ ಶನಿ ಬೆರಳು ಅಂದರೆ ಮಧ್ಯದ ಬೆರಳು ನೇರವಾಗಿದ್ದರೆ ಇಂಥ ಜನರು ಶನಿ ದೇವರ ಸ್ತುತಿಯನ್ನು ಖಂಡಿತವಾಗಿ ಮಾಡಬೇಕು. ಪ್ರತಿನಿತ್ಯ ಶನಿ ದೇವರ ಮಂತ್ರವನ್ನು 108 ಬಾರಿ ಜಪ ಮಾಡಿದ್ರೆ ಮನುಷ್ಯರಿಗೆ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಸಿಗುತ್ತದೆ. ಮಂತ್ರವು ಈ ಪ್ರಕಾರದಲ್ಲಿ ಇದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಇನ್ನು ಹೃದಯ ರೇಖೆ, ಒಂದು ವೇಳೆ ಹೃದಯ ರೇಖೆ ಮುರಿದು ಹೋಗಿದ್ರೆ ಮತ್ತು ಹೃದಯ ರೇಖೆಗೆ ಬೇರೆ ರೇಖೆಗಳು ಸ್ಪರ್ಶವಾಗುತ್ತಿದ್ದರೆ, ಜೊತೆಗೆ ಮೆದುಳಿನ ರೇಖೆಯ ಮೇಲೂ ಇವು ಹಾದು ಹೋಗುತ್ತಿದ್ದರೆ ಇಂಥ ಜನರು ತಾಯಿ ದುರ್ಗಾ ಮಾತೆಯ ಪೂಜೆ ಮಾಡಬೇಕು ಮತ್ತು ಪ್ರತಿದಿನ ದುರ್ಗಾ ಸಪ್ತಶತಿಯನ್ನು ಓದಬೇಕು. ಈ ರೀತಿಯಾಗಿ ಮಾಡೋದರಿಂದ ಮನಸ್ಸಿನಲ್ಲಿ ನಡೆಯುತ್ತಿರುವಂಥ ವಿಚಾರಗಳು, ಏರುಪೇರುಗಳು, ಚಿಂತೆಗಳೆಲ್ಲ ದೂರ ಹೋಗುತ್ತವೆ. ಒಂದು ವೇಳೆ ನಿಮ್ಮ ಅಂಗೈಯಲ್ಲಿರುವಂಥ ಹೃದಯ ರೇಖೆ ತ್ರಿಶೂಲದ ಆಕಾರದಲ್ಲಿ ಏನಾದರೂ ಕಾಣ್ತಾ ಇದ್ದರೆ ಇಂಥ ಸ್ಥಿತಿಯಲ್ಲಿ ನೀವು ಮಹಾದೇವರ ಪೂಜೆಯನ್ನೇ ಮಾಡಬೇಕಾಗುತ್ತದೆ. ಇದು ವಿಶೇಷ ರೂಪದಲ್ಲಿ ನಿಮಗೆ ಫಲವನ್ನು ಕೊಡುತ್ತದೆ. ಶಿವನ ಆರಾಧನೆಯಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಪ್ರತಿದಿನ ಓಂ ನಮಃ ಶಿವಾಯ ಈ ಮಂತ್ರವನ್ನು ಜಪ ಮಾಡಿರಿ. ಇವುಗಳ ಜೊತೆಗೆ ಮಂತ್ರದ ಶಾಂತಿಗಾಗಿ ಹನುಮತ್ ಆರಾಧನೆಯನ್ನು ಮಾಡಬೇಕು. ಒಂದು ವೇಳೆ ಹೃದಯ ರೇಖೆಯ ಅಂತ್ಯದಲ್ಲಿ ತೋರು ಬೆರಳಿನತ್ತ ಒಂದು ರೇಖೆ ಈ ರೀತಿ ಏನಾದರೂ ಹೋಗ್ತಾ ಇದ್ದರೆ ಇಂಥ ಸ್ಥಿತಿಯಲ್ಲಿ ನೀವು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು. ಇದರಿಂದ ಜೀವನದಲ್ಲಿ ಬರುವಂಥ ಸಂಕಟಗಳು ದೂರ ಆಗುತ್ತವೆ. ಇಲ್ಲಿ ನೀವು ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲಿಸವನ್ನು ಓದಿರಿ. ಇದರಿಂದ ಸುಖ, ಶಾಂತಿ ಸಿಗುತ್ತದೆ. ಒಂದು ವೇಳೆ ಮಸ್ತಿಷ್ಕ ರೇಖೆಯ ಜೊತೆಗೆ ಹೃದಯ ರೇಖೆ ಏನಾದರೂ ಸೇರಿದರೆ, ಒಂದು ವೇಳೆ ಇಲ್ಲಿ ನಿಮ್ಮ ಮೈಂಡ್ ಲೈನ್ ಮಂಗಳ ಕ್ಷೇತ್ರಕ್ಕೆ ಹೋಗಿ ತಲುಪ್ತಾ ಇದ್ದರೆ ಇಲ್ಲಿ ನೀವು ಭಗವಂತನಾಥ ಶ್ರೀಕೃಷ್ಣರ ಧ್ಯಾನವನ್ನು ಖಂಡಿತವಾಗಿ ಮಾಡಬೇಕು. ಇಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ದಿನದಲ್ಲಿ 108 ಬಾರಿ ಜಪ ಮಾಡಬೇಕು. ಇನ್ನು ಭಾಗ್ಯರೇಖೆ, ಒಂದು ವೇಳೆ ನಿಮ್ಮ ಅಂಗೈಯಲ್ಲಿರುವಂಥ ಭಾಗ್ಯರೇಖೆ ಮುರಿದು ಹೋಗಿದ್ರೆ ಅಥವಾ ಯಾವುದಾದ್ರೂ ದೋಷಗಳು ಕಂಡು ಬರ್ತಾ ಇದ್ದರೆ ಇಲ್ಲಿ ಖಂಡಿತವಾಗಿ ನೀವು
ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು, ಅವರ ಮಂತ್ರಗಳನ್ನು ಜಪ ಮಾಡಬೇಕು. ಒಂದು ವೇಳೆ ಭಾಗ್ಯರೇಖೆ ಮುರಿದು ಹೋಗಿದ್ರೆ ಆರ್ಥಿಕ ಸಮಸ್ಯೆಗಳನ್ನು ಇದು ತೋರಿಸಿಕೊಡುತ್ತದೆ. ಇಲ್ಲಿ ಓಂ ಶ್ರೀಂ ಶ್ರೀಯೇ ನಮಃ ಅಥವಾ ಶ್ರೀಂ ಮಂತ್ರವನ್ನು ನೀವು ಜಪ ಮಾಡಬಹುದು. ಇದರಿಂದ ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗುತ್ತವೆ. ಮನೆಯಲ್ಲಿ ಧನ ಸಂಪತ್ತಿನ ವಾಸ ಆಗುತ್ತದೆ. ಇಲ್ಲಿ ಯಾವ ವ್ಯಕ್ತಿಯ ಅಂಗೈಯಲ್ಲಿ ಭಾಗ್ಯರೇಖೆ ತುಂಬ ಉದ್ದವಾಗಿ ನೇರವಾಗಿದ್ದು ಭಾಗ್ಯರೇಖೆ ವೃತ್ತಾಕಾರದಲ್ಲಿದ್ದರೆ, ಇವುಗಳ ಜೊತೆಗೆ ಹೃದಯ ರೇಖೆ ಕೂಡ ನೋಡಲು ಸುಂದರವಾಗಿದ್ದರೆ ಇಂಥ ಜನರು ಭಗವಂತನಾದ ಶ್ರೀರಾಮರ ಆರಾಧನೆಯನ್ನು ಮಾಡಬೇಕು. ರಾಮನಾಮ ಸ್ಮರಣೆಯಿಂದ ಜೀವನದಲ್ಲಿ ಸಂತೋಷಗಳು ಬರುತ್ತವೆ. ಇನ್ನು ಸೂರ್ಯರೇಖೆ, ಒಂದು ವೇಳೆ ನಿಮ್ಮ ಅಂಗೈಯಲ್ಲಿರುವಂಥ ಸೂರ್ಯರೇಖೆ ದುರ್ಬಲವಾಗಿದ್ದರೆ, ಮುರಿದು ಹೋಗಿದ್ರೆ, ಒಂದು ವೇಳೆ ವ್ಯಕ್ತಿಗಳು ಶಿಕ್ಷಣದಲ್ಲಿ ಕೊರತೆಯನ್ನು ಕಾಣ್ತಾ ಇದ್ದರೆ, ಇಂಥ ಜನರಿಗೆ ಪೂರ್ಣವಾದ ಯಶಸ್ಸು ಸಿಗಬೇಕಂದ್ರೆ, ಜೊತೆಗೆ ಮೈಂಡ್ ಲೈನ್ ಕೂಡ ಇಲ್ಲಿ ಮುರಿದು ಹೋಗಿದ್ರೆ ಇಂಥವರು ಭಗವಂತನಾದ ಸೂರ್ಯದೇವರಿಗೆ ಜಲವನ್ನು ಅರ್ಪಿಸಬೇಕು. ಜೊತೆಗೆ ತಾಯಿ ಸರಸ್ವತಿ ದೇವಿಯ ಪೂಜೆಯನ್ನು ಸಹ ಇವರು ಮಾಡಬೇಕು. ಇಲ್ಲಿ ಓಂ ಸೂರ್ಯದೇವಾಯ ನಮಃ ಈ ಮಂತ್ರವನ್ನು ಇವರು 108 ಬಾರಿ ಜಪ ಮಾಡಬೇಕು. ಒಂದು ವೇಳೆ ಜೀವನ ರೇಖೆಯ ಮೇಲೆ ಯಾವುದಾದ್ರೂ ದೊಡ್ಡದಾಗಿರುವ ರೇಖೆ ಹಾದು ಹೋಗ್ತಾ ಇದ್ದರೆ, ಈ ಮಾತಿನ ಅರ್ಥ ವ್ಯಕ್ತಿಯ ಜೀವನದಲ್ಲಿ ಭಿನ್ನ ಭಿನ್ನವಾದ ಸಮಸ್ಯೆಗಳು ಇರುತ್ತವೆ. ಇಲ್ಲಿ ಯಾವ ನೌಕರಿ ಆಗಲಿ ವ್ಯವಸಾಯಗಳು ಚೆನ್ನಾಗಿ ನಡೀತಾ ಇರೋದಿಲ್ಲ. ಇಂಥ ಸ್ಥಿತಿಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ನೀವು ಖಂಡಿತವಾಗಿ ಮಾಡಬೇಕು. ಒಂದು ವೇಳೆ ಕುಂಡಲಿಯಲ್ಲಿ ಎಲ್ಲ ಗ್ರಹಗಳು ಸಾಮಾನ್ಯವಾದ ಸ್ಥಿತಿಯಲ್ಲಿದ್ದರೆ, ಒಂದು ವೇಳೆ ಅಂಗೈಯಲ್ಲಿರುವಂಥ ರೇಖೆಗಳೇನಾದರೂ ಒಡೆದು ಹೋಗಿದ್ದರೆ, ಇಂಥ ಜನರು ಹಲವಾರು ಬಾರಿ ಜೀವನದಲ್ಲಿ ಅಪಘಾತಗಳನ್ನು ಎದುರಿಸುತ್ತಾರೆ. ಇಂಥ ಜನರು ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಬೇಕು. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕನ್ನಡ ಮಾಸ್ಟರ್ ಹೆಸರಿನ ಇನ್ಸ್ಟಾಗ್ರಾಮ್ನಲ್ಲಿ ಬಂದು ನಮಗೆ ಪ್ರಶ್ನೆಗಳನ್ನು ಮಾಡಿರಿ. ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.